ಸ್ನೇಹಿತರೆ, GPSTR ಮತ್ತು HSTR ರೆಕ್ರೂಟ್ಮೆಂಟ್‌ಗೆ ಸಂಬಂಧಪಟ್ಟ ಹಾಗೆ ಇತಿಹಾಸ ವಿಷಯದಲ್ಲಿ ಪ್ರಥಮವಾದಂಥ ಪ್ರಥಮ ಲೆಸನ್ನ ಇತಿಹಾಸದ ಆಧಾರಗಳು ಲೆಸನ್‌ದಲ್ಲಿ MCQ ಕ್ವೆಷನ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಇತಿಹಾಸದ ಆಧಾರಗಳನ್ನು ಪ್ರಮುಖವಾಗಿ ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅಂತ ಒಂದು ಕ್ವೆಶ್ಚನ್ ಕೊಟ್ಟಾರ. ಇಲ್ಲಿ ಆನ್ಸರ್ ಬಿ ಅಂತೇಳಿ ಹಾಕೋಣ. ಯಾಕಂತಂದ್ರೆ ಪುರಾತತ್ವ ಮತ್ತು ಸಾಹಿತ್ಯಿಕವಾಗಿ ಇಲ್ಲಿ ಪ್ರಕಾರಗಳಾಗಿ ವಿಂಗಡಿಸಿರುವಂಥದ್ದು ಇತಿಹಾಸದ ಆಧಾರಗಳನ್ನು. ಇನ್ನು ನೆಕ್ಸ್ಟ್ ಒನ್ ಎರಡನೇ ಕ್ವೆಶ್ಚನ್, ಕೆಳಗಿನವುಗಳಲ್ಲಿ ಯಾವುದು ಪುರಾತತ್ವ ಆಧಾರಕ್ಕೆ ಉದಾಹರಣೆ ಅಂತ ಕೇಳ್ಯಾರ. ಯಾವುದು ಅಂತ ಕೇಳ್ಯಾರ, ಇದಕ್ಕೆ ಆನ್ಸರ್ ನಾವು ಶಾಸನಗಳು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಆರ್ಕಿಯೋಲಾಜಿಕಲ್ ಯಾವಾಗಲೂ ಏನ್ ಮಾಡ್ತೈತಿ ಅಂತಂದ್ರೆ ವರದಿಗಳನ್ನ ಯಾರೋ ಬರೆದಂತ ಜಾನಪದ ಕಥೆಗಳನ್ನ ಹೇಳುವಂಥದ್ದು ಕೇಳೋದಿಲ್ಲ. ಹೀಗಾಗಿ ಶಾಸನಗಳು ಕರೆಕ್ಟ್ ಅಂತೇಳಿ ಬರಿಬಹುದು. ಇನ್ನು ಹಲ್ಮಿಡಿ ಶಾಸನವು ಯಾವ ಭಾಷೆಯ ಆರಂಭಿಕ ಶಾಸನ ಅಂತ ಕೇಳ್ಯಾರ. ಇದು ಕನ್ನಡ ಭಾಷೆಯ ಆರಂಭಿಕ ಶಾಸನವಾಗಿದೆ ಅಂತೇಳಿ ನಾವು ಬರಿಬಹುದು. ಇನ್ನು ನೆಕ್ಸ್ಟ್ ಒನ್, ಇತಿಹಾಸಕಾರರು ನಾಣ್ಯಗಳನ್ನ ಏನನ್ನು ಅಧ್ಯಯನ ಮಾಡಲು ಬಳಸುತ್ತಾರೆ ಅಂತ ಕೇಳ್ಯಾರ. ಇವು ಮೇಲಿನ ಎಲ್ಲವೂ ಕರೆಕ್ಟ್ ಆಗಿರುವಂತ ಆನ್ಸರ್. ಆರ್ಥಿಕ ಸ್ಥಿತಿಯನ್ನ ಅಧ್ಯಯನ ಮಾಡಕ್ಕೂ ಬಳಸ್ತಾರ, ರಾಜರ ಆಳ್ವಿಕೆ ಅಧ್ಯಯನ ಮಾಡಕ್ಕೂ ಬಳಸ್ತಾರ, ಲೋಹದ ಬಳಕೆ ಅಧ್ಯಯನವನ್ನ ಮಾಡಲು ಬಳಸ್ತಾರ ಕಾಯಿನ್ಗಳಂತೇಳಿ ಬರಿಬಹುದು. ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇತಿಹಾಸವನ್ನ ರಚಿಸಲು ಅತ್ಯಂತ ವಿಶ್ವಾಸಾರ್ಹ ಆಧಾರ ಯಾವುದು ಅಂತೇಳಿ ಕೇಳ್ಯಾರ. ಅದಕ್ಕೆ ಕರೆಕ್ಟ್ ಆನ್ಸರ್ ಶಾಸನಗಳು. ಯಾಕಂತಂದ್ರೆ ಅತ್ಯಂತ ವಿಶ್ವಾಸಾರ್ಹವಾದಂತ ಆಧಾರ ಯಾವುದು ಅಂತ ನಾವು ಕರಿಬಹುದು ಅಂತಂದ್ರೆ ಇಲ್ಲಿ ಶಾಸನಗಳನ್ನ ನಾವು ಕರಿಬಹುದು. ಯಾಕಂದ್ರೆ ದಂತಕಥೆನೂ ಆಗೋದಿಲ್ಲ, ಲಾವಣಿ ಪದಗಳು, ಕಾವ್ಯಗಳು ಯಾವೂ ಸಂಬಂಧ ಪಡುವಂತದ್ದು ಅಲ್ಲ. ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಯಾವುದು ಸಾಹಿತ್ಯಿಕ ಆಧಾರಕ್ಕೆ ಉದಾಹರಣೆ ಅಂತ ಕೇಳ್ಯಾರ. ಕೃತಿಗಳು, ಯಾರಾದ್ರೂ ಬರೆದಂತ ಫಿಲಾಸಫರ್ಸ್ ಬರೆದಂತ ಕೆಲವೊಂದು ಗ್ರಂಥಗಳು ಏನಿರ್ತಾವಲ್ಲ ಅವೆಲ್ಲವೂ ಇಲ್ಲಿ ಸಾಹಿತ್ಯಿಕ ಆಧಾರಕ್ಕೆ ನಾವು ಉದಾಹರಣೆಯನ್ನ ಹೇಳ್ಬಹುದು. ಇನ್ನು ಹರಪ್ಪ ನಾಗರಿಕತೆಯ ಅವಶೇಷಗಳು ಮೊದಲ ಬಾರಿಗೆ ಪತ್ತೆಯಾದ ವರ್ಷ ಯಾವುದು ಅಂತ ಕೇಳ್ಯಾರ. 1921 1921 ಹರಪ್ಪ ನಾಗರಿಕತೆಯ ಅವಶೇಷಗಳು ಮೊದಲ ಬಾರಿಗೆ ಪತ್ತೆಯಾದ ವರ್ಷ ಯಾವುದು ಅಂತ ಕೇಳ್ಯಾರ. 1921 ಹರಪ್ಪ ನಾಗರಿಕತೆಯ ಅವಶೇಷಗಳು ಪತ್ತೆಯಾದವು ಅಂತೇಳಿ ಕರೆಕ್ಟ್ ಆನ್ಸರ್. ಇನ್ನು ಪುರಾತತ್ವ ಕಾಲದ ಮಣ್ಣಿನ ಪಾತ್ರೆಗಳು, ಆಯುಧಗಳು ಮತ್ತು ಆಭರಣಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳ್ಯಾರ. ಅವುಗಳನ್ನ ಪುರಾತತ್ವ ಆಧಾರಗಳು ಅಂದ್ರೆ ಆರ್ಟಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತೇಳಿ ಅವುಗಳನ್ನ ನಾವು ಕರಿಬಹುದು. ಇನ್ನು ನೆಕ್ಸ್ಟ್ ಒನ್ 9ನೇ ಕ್ವಶನ್, ಐಹೊಳೆಯ ಶಾಸನವು ಯಾವ ರಾಜನ ಸಾಧನೆಗಳನ್ನ ತಿಳಿಸುತ್ತದೆ. ಸೆಕೆಂಡ್ ಪುಲಕೇಶಿ ಅಂತೇಳಿ ನಾವು ಕರಿಬಹುದು. ಅಂದ್ರೆ ಎರಡನೇ ಪುಲಕೇಶಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನ ಅದು ತಿಳಿಸುವಂತದ್ದು. ಇನ್ನು 10ನೇ ಕ್ವಶನ್, ಇತಿಹಾಸದ ಅಧ್ಯಯನಕ್ಕೆ ನೆರವಾಗುವ ಹಳೆಯ ದಾಖಲೆಗಳು ಅಥವಾ ಬರವಣಿಗೆಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳ್ಯಾರ. ಇಲ್ಲಿ ಕರೆಕ್ಟ್ ಇರುವಂತ ಆನ್ಸರು ಶಾಸನಗಳು ಅಂತೇಳಿ ನಾವು ಕರೆಕ್ಟ್ ಆಗಿ ಬರಿಬಹುದು. ನೆಕ್ಸ್ಟ್, ಇತಿಹಾಸ ಎಂದರೇನು ಅಂತೇಳಿ ಐತಿ. ಭೂತಕಾಲದ ಅಧ್ಯಯನವನ್ನ ಮಾಡ್ಲಿಕ್ಕೆ ಮಾಡೋದಕ್ಕೆ ಏನಂತ ಕರೀತಾರ, ಇತಿಹಾಸದ ಅಧ್ಯಯನ ಅಂತೇಳಿ ಕರೀತಾರ. ನೆಕ್ಸ್ಟ್ ಒನ್, ಇತಿಹಾಸದ ಅಧ್ಯಯನಕ್ಕೆ ಸಹಾಯಕವಾಗುವ ಮೂಲಗಳನ್ನ ಏನೆಂದು ಕರೀತಾರೆ ಅಂತ ಕೇಳ್ಬೋದು. ಆಧಾರಗಳು ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಒನ್, ಇತಿಹಾಸದ ಆಧಾರಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳ್ಯಾರ. 3 ವಿಧಗಳಾಗಿ. ನೆಕ್ಸ್ಟ್, ಲಿಖಿತ ಆಧಾರಗಳಿಗೆ ಉದಾಹರಣೆ ಯಾವುದು ಅಂತ ಕೇಳ್ಯಾರ. ಗ್ರಂಥಗಳನ್ನ ನಾವು ಲಿಖಿತ ಉದಾಹರಣೆಯನ್ನ ನಾವು ಕೊಡಬಹುದು. ಇನ್ನು ಶಾಸನಗಳು ಸಾಮಾನ್ಯವಾಗಿ ಯಾವ ವಸ್ತುವಿನ ಮೇಲೆ ಕಂಡು ಬರುತ್ತವೆ. ಆಕ್ಚುಲಿ ಕಲ್ಲುಗಳ ಮ್ಯಾಗ ಅಥವಾ ತಾಮ್ರ ಅಥವಾ ಇನ್ನತ್ರ ಮ್ಯಾಗ ನಾವು ಶಾಸನಗಳನ್ನ ನೋಡಬಹುದು. ಬದಾಮಿಯಲ್ಲಿರುವಂತಹ ಕಪೆ ಅರಬಟ್ಟನ ಶಾಸನವನ್ನ ಕಲ್ಲಿನ ಮೇಲೆ ಕೆತ್ತಿರುವಂತದ್ದನ್ನ ನೋಡಬಹುದು. ಇನ್ನು ನೆಕ್ಸ್ಟ್ ಒನ್ ಬರುವಂತದ್ದು, ನಾಣ್ಯಗಳು ಯಾವ ರೀತಿಯ ಆಧಾರಕ್ಕೆ ಸೇರಿವೆ. ಭೌತಿಕ ಆಧಾರಕ್ಕೆ ಸೇರಿವೆ ಅಂತೇಳಿ ಬರಿಬಹುದು. ಲಿಖಿತ ಅಂತಂದ್ರೆ ಗ್ರಂಥ ಅಂತೇಳಿ ಬರ್ತೈತಿ. ಮೌಖಿಕ ಅಂತಂದ್ರೆ ಜನಪದ ಅಂತೇಳಿ ಬರ್ತೈತಿ. ಸಾಹಿತ್ಯ ಅಂತಂದ್ರೆ ಯಾರಾದ್ರೂ ಬರೆದಿಟ್ಟಂತ ಬುಕ್ಸ್ ಅಂತೇಳಿ ಬರ್ತೈತಿ. ಹೀಗಾಗಿ ಭೌತಿಕ ಎಕ್ಸಾಂಪಲ್ ಅನ್ನ ನಾವು ಕೊಡಬಹುದು. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ಸ್, ಮೌಖಿಕ ಆಧಾರಗಳ ಉದಾಹರಣೆ ಯಾವುದು ಅಂತ ಕೇಳ್ಯಾರ. ಜನಪದ ಕಥೆಗಳಿಗೆ ನಾವು ಮೌಖಿಕ ಆಧಾರಗಳ ಉದಾಹರಣೆಯನ್ನ ಕೊಡಬಹುದು. ನೆಕ್ಸ್ಟ್, ಪುರಾತತ್ವ ಶಾಸ್ತ್ರವು ಏನನ್ನು ಅಧ್ಯಯನ ಮಾಡುತ್ತದೆ. ಪುರಾತತ್ವ ಶಾಸ್ತ್ರ ಭೌತಿಕ ಅವಶೇಷಗಳನ್ನ ಅಧ್ಯಯನ ಮಾಡುವಂತದ್ದು. ಇಲ್ಲಿ ಕ್ವಶನ್ಸ್ ಅನ್ನ ಅವರು ಹಿಂದ್ಮುಂದ್ ಮಾಡಿರ್ಬೋದು, ಬಟ್ ಆನ್ಸರ್ಸ್ ಏನಿರ್ತಾವು ಅಂತಂದ್ರ ಸೇಮ ಇರುವಂತದ್ದು. ಆಗ್ಲೇ ಭೌತಿಕ ಏನಪ್ಪಾ ಅಂತಂದ್ರ ಕೇಳಿದ್ರು, ಜನಪದ ಕಥೆಗಳು ಅಂತ ಕೇಳಿದ್ರು, ಮೌಖಿಕ ಅಂತೇಳಿ ಕೇಳಿದ್ರು. ಈ ಟೈಪ್ ಹಿಂದ್ ಮುಂದ್ ಮಾಡಿ ಕ್ವಶನ್ಸ್ ಅನ್ನ ಕೇಳಬಹುದು GPSTR ಅಲ್ಲಿ ಮತ್ತು HSTR ಅಲ್ಲಿ. ನೆಕ್ಸ್ಟ್ ಒನ್ ಬರುವಂತದ್ದು, ಭೌತಿಕ ಆಧಾರಗಳ ಉದಾಹರಣೆ ಯಾವುದು ಅಂತೇಳಿ ಕೇಳ್ಯಾರ. ಮಣ್ಣಿನ ಪಾತ್ರೆಗಳಿಗೆ ನಾವು ಭೌತಿಕ ಉದಾಹರಣೆ ಕೊಡಬಹುದು. ಶಾಸನ, ಪುರಾಣ, ಜನಪದ ಗೀತೆ ಇವು ಬೇರೆ ಬೇರೆ ಆಗುವಂತದ್ದು. ನೆಕ್ಸ್ಟ್ ಒನ್, ಲಿಖಿತ ಆಧಾರಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೊಟ್ಟಾರ. ಲಿಖಿತ ಆಧಾರಗಳಲ್ಲಿ ಶಾಸನ, ತಾಮ್ರಪಟ, ಗ್ರಂಥ ಇವೆಲ್ಲ ಬರೆದಿಡುವಂತದ್ದು. ಆಯುಧಗಳು ಏನದಾವಲ್ಲ ಇವು ಲಿಖಿತ ಆಧಾರಗಳಲ್ಲಿ ಸೇರಿಲ್ಲ. ಇನ್ನು ಇತಿಹಾಸದ ಅಧ್ಯಯನದಿಂದ ಏನನ್ನು ತಿಳಿಯಬಹುದು ಅಂತ ಕೇಳಿದ್ದಾರೆ. ಮಾನವನ ಜೀವನ ಶೈಲಿ ಅಂದ್ರ ಇಲ್ಲಿ ಭೂತಕಾಲದಲ್ಲಿರುವಂತಹ ಮಾನವನ ಜೀವನ ಶೈಲಿಯನ್ನ ನಾವು ತಿಳಿಯಬಹುದು. ನೆಕ್ಸ್ಟ್ ಒನ್, ಭವಿಷ್ಯ ಅಂದ್ರೆ ಮುಂದಾಗುವಂತದ್ದು. ತಂತ್ರಜ್ಞಾನ ಅಲ್ಲ, ಹವಾಮಾನ ಅಲ್ಲ, ಇವ್ಯಾವು ಆಗೋದಿಲ್ಲ. ಇನ್ನು ತಾಮ್ರಪಟಗಳು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು ಅಂತ ಕೇಳ್ಯಾರ. ಆಡಳಿತ ಆದೇಶ ಬರೆಯಲು ಅಂದ್ರ ಹಳೆ ಕಾಲದಲ್ಲಿ ರಾಜರ ಆಡಳಿತ ಆದೇಶ ಬರೆಯಲು ಅವುಗಳನ್ನ ಬಳಸ್ತಾ ಇದ್ರು.
ನೆಕ್ಸ್ಟ್ ಒನ್ ಬರುವಂತದ್ದು ಜನಪದ ಗೀತೆಗಳು ಯಾವ ಆಧಾರಕ್ಕೆ ಸೇರಿವೆ ಅಂತ ಕೇಳ್ಯಾರ. ಮೌಖಿಕ ಆಧಾರಕ್ಕೆ ಜನಪದ ಗೀತೆಗಳನ್ನ ನಾವು ಕೊಡಬಹುದು. ನೆಕ್ಸ್ಟ್ ಒನ್ ಬರುವಂತದ್ದು ಗ್ರಂಥಗಳು ಸಾಮಾನ್ಯವಾಗಿ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ? ಸಂಸ್ಕೃತ ಮತ್ತು ಪ್ರಾಕೃತ. ಅಂದ್ರೆ ಹಳೆ ಕಾಲದ ಗ್ರಂಥಗಳು ಯಾವಾಗಲೂ ಸಂಸ್ಕೃತ ಮತ್ತು ನಮ್ಮ ಭಾರತೀಯ ಕಾವ್ಯಗಳು ಅಥವಾ ಗ್ರಂಥಗಳು ಸಂಸ್ಕೃತದಲ್ಲಿ ಇರುವಂತವು. ಹೊರಗಡೆ ಬರುವಂತವರು ಏನ್ ಮಾಡಿದ್ರು ಅಂತ ಪ್ರಾಕೃತ ಭಾಷೆಯಲ್ಲಿ ಅವರು ಬರೆದ್ರು ಅಂತೇಳಿ ನಾವು ಹೇಳ್ಬೋದು. ಇನ್ನು ಇತಿಹಾಸದ ಅಧ್ಯಯನಕ್ಕೆ ಯಾವುದು ಅತ್ಯಂತ ಮುಖ್ಯ ಅಂತ ಕೇಳ್ಯಾರ. ಆಧಾರಗಳು ಬಹಳ ಇಂಪಾರ್ಟೆಂಟ್. ಈಗ ನಾವು ಆಧಾರಗಳನ್ನ ಕಲಿತಾ ಇರೋದು. ಇನ್ನ 16ನೇ ಕ್ವೆಶ್ಚನ್ ಶಾಸನಗಳನ್ನ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನೆಂದು ಕರೆಯುತ್ತಾರೆ? ಶಾಸ್ತ್ರವನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳ್ಯಾರ. ಶಾಸನ ಶಾಸ್ತ್ರ ಅಂತೇಳಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ನಾಣ್ಯಗಳನ್ನ ಅಧ್ಯಯನ ಮಾಡುವ ಶಾಸ್ತ್ರ ನಾಣ್ಯಶಾಸ್ತ್ರ. ಈ ಟೈಪ್ ಕ್ವೆಶ್ಚನ್ಸ್ ಬರ್ಬೋದು. ಈಸಿ ಆಗಿರುವಂತ ಕ್ವೆಶ್ಚನ್ಸ್ ಇರ್ತಾವ. ಭಾಳ ಏನ್ ಟಫ್ ಅಲ್ಲ. ನೆಕ್ಸ್ಟ್ ಒನ್ ಭೂತಕಾಲದ ಘಟನೆಗಳನ್ನ ತಿಳಿಯಲು ಯಾವುದು ಹೆಚ್ಚು ನಂಬಿಕೆಯಾಗುತ್ತದೆ ಅಂತ ಕೇಳ್ಯಾರ. ಶಾಸನಗಳು. ಯಾಕಂದ್ರೆ ಶಾಸನಗಳು ಭಾಳ ಇಂಪಾರ್ಟೆಂಟ್. ಕಥೆಗಳು ಅದು ಸುಳ್ಳಿರಬಹುದು, ಊಹೆಗಳು ನಾವು ಮಾಡುವಂತ ಊಹೆನೂ ತಪ್ಪಿರಬಹುದು. ಕಾದಂಬರಿ ಕೆಲವೊಮ್ಮೆ ವಿಡಂಬನಾತ್ಮಕವಾಗಿ ಬರೆದಿರ್ತಾರ, ಅವು ಅಷ್ಟು ಕರೆಕ್ಟ್ ಇರೋದಿಲ್ಲ. ಶಾಸನಗಳು ಏನು ಬರೆದಿರ್ತಾರಲ್ಲ, ಕೆತ್ತಿರ್ತಾರಲ್ಲ, ಅವುಗಳನ್ನ ನಾವು ಕರೆಕ್ಟ್ ಆಗಿ ಆ ಕಾಲದ ಘಟನೆಗಳನ್ನ ತಿಳಿಯಾಕ ಅವು ಭಾಳ ಹೆಲ್ಪ್ ಮಾಡ್ತಾವ ಅಂತ ಹೇಳ್ಬೋದು. ಇನ್ನು ಇತಿಹಾಸ ಅಧ್ಯಯನದಿಂದ ಯಾವ ಗುಣ ಬೆಳೆಯುತ್ತದೆ ಅಂತ ಕೇಳ್ಯಾರ. ದೇಶಾಭಿಮಾನ ಇಲ್ಲಿ ಬೆಳೆಯುವಂಥದ್ದು. ಯಾಕಂತಂದ್ರೆ ನಮ್ಮ ಇತಿಹಾಸ ಹಿಂಗಿತ್ತು ಅಂತೇಳಿ ನಾವು ಕಲಿತೀವಿ. ನಮ್ಮ ದೇಶದ ವೈಭವೀಕರಣವನ್ನ ನಾವು ನೋಡುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಇತಿಹಾಸದ ಆಧಾರಗಳು ಏಕೆ ಮುಖ್ಯ ಅಂತ ಕೇಳ್ಯಾರ. ಯಾಕಂತಂದ್ರೆ ಹಳೆಯ ಕಾಲದನ್ನ ಸ್ಟಡಿ ಮಾಡ್ಲಿಕ್ಕೆ